ಹೇ ಗೈಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ಒಬ್ರು ಕಾಮೆಂಟ್ ಮಾಡಿದ್ರು, ಗೈಸ್ ಹೌ ಡು ವಿ ನೋ ದಿ ಅಮೌಂಟ್ ದಟ್ ವಿ ರಿಸೀವ್ಡ್ ಫಾರ್ ವಿಚ್ ಮಂತ್, ವೇರ್ ಕ್ಯಾನ್ ವಿ ಸಿ ವಿಚ್ ಅಮೌಂಟ್ ಈಸ್ ರಿಸೀವ್ಡ್ ಅಂತ ಹೇಳಿ. ಸೊ ಎಲ್ಲಿ ನಾವು ಚೆಕ್ ಮಾಡ್ಕೊಳ್ಬೇಕು ನಮ್ಮ ಅಮೌಂಟ್, ಯಾವ ತಿಂಗಳ ಅಮೌಂಟ್ ಯಾವಾಗ ಬಂದಿದೆ ಅಂತ. ಸೊ ಇವ್ರದ್ದೊಂದು ಡೌಟ್ ಇದೆ, ಇವತ್ತಿನ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಆ್ಯಂಡ್ ಇನ್ನು ಸಾಕಷ್ಟು ಜನರಿಗೆ ಜುಲೈ ಅಮೌಂಟ್ ಬಂದಿಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ರಿ. ಸೊ ಅದು ಕೂಡ ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ನಾನು ಸ್ವತಃ ಕೊಡ್ತಾ ಇಲ್ಲ, ಯುವನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರುವ ಅಪ್ಡೇಟ್, ಅಂದರೆ ಯಾರಿಗೆಲ್ಲ ಇನ್ನೂ ರಿಸೀವ್ ಆಗಿಲ್ಲ ಅವರಿಗೆ. ಓಕೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಮ್ಯಾಮ್ ಜುಲೈ ಅಮೌಂಟ್ ನಾಟ್ ಕ್ರೆಡಿಟೆಡ್ ಬಟ್ ಸ್ಟೇಟಸ್ ಶೋಯಿಂಗ್ DBT ಪೋಸ್ಟ್ ಮ್ಯಾಮ್, ವಾಟ್ ಶುಡ್ ಐ ಡೂ ಮ್ಯಾಮ್, ದಿಸ್ DBT ಪೋಸ್ಟ್ ಶೋಯಿಂಗ್ 15 days ಅಂತ ಹೇಳ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಇವರಿಗೆ DBT ಪೋಸ್ಟ್ ಆಗಿದೆ, ಆದರೆ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ DBT ಪೋಸ್ಟ್ ಅಂದರೆ ಅರ್ಥ ಏನು, ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಓಕೆನಾ? ಸೊ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದ್ಯಾಟ್ ನಿಮಗೆ ಯುವನಿಧಿ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಟ್ರೆಂಡಿಂಗ್ ಅಪ್ಡೇಟ್ಸ್ಗಳಾಗಿರ್ಬೋದು ನಿಮಗೆ ಪಟ್ ಅಂತ ಮೊದಲು ನನ್ನ ಒಂದು ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಯುವನಿಧಿ ಸೇವಾ ಸಿಂಧು ಅಂತ ಸರ್ಚ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ನಾನಿಲ್ಲಿ ಕ್ರೋಮ್ ಯೂಸ್ ಮಾಡಿದ್ದೀನಿ, ನೀವು ಬೇಕಾದರೆ ಗೂಗಲಲ್ಲೂ ಕೂಡ ಸರ್ಚ್ ಮಾಡ್ಬೋದು. ಸೊ ಇಲ್ಲಿ ಯುವನಿಧಿ ಆನ್ಲೈನ್ ಅಪ್ಲಿಕೇಶನ್ ಸೇವಾ ಸಿಂಧು ಅಂತ ಇದೆ ನೋಡಿ, ಆ ಒಂದು ವೆಬ್ಸೈಟ್ನ ನೀವು ಓಪನ್ ಮಾಡಬೇಕಾಗತ್ತೆ. ಇಲ್ಲಾಂತಂದರೆ ಬೇರೆ ವೆಬ್ಸೈಟ್ ಓಪನ್ ಮಾಡಿದರೆ ಬರೋದಿಲ್ಲ. ಸೊ ನೆಕ್ಸ್ಟ್ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಮೊದಲ ಬಾರಿ ನೀವು ಸೇವಾ ಸಿಂಧು ಅಲ್ಲಿ ಲಾಗಿನ್ ಆಗ್ತಾ ಇದ್ದೀರಾ ಅಂತಂದರೆ ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ರಿಜಿಸ್ಟರ್ ಹೇಗೆ ಆಗೋದು ಅಂತ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೋಡಿಕೊಂಡು ಮೊದಲು ರಿಜಿಸ್ಟರ್ ಆಗಿ ಆಮೇಲೆ ಇಲ್ಲಿ ನಿಮ್ಮ ಲಾಗಿನ್ ID ಪಾಸ್ವರ್ಡ್ ಹಾಕ್ಕೊಂಡು ಲಾಗಿನ್ ಆಗಬೇಕಾಗತ್ತೆ. ಸೊ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಕ್ಲಿಕ್ ಮಾಡಿ ವೀವ್ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಈ ರೀತಿಯಾಗಿ ಇಂಟರ್ಫೇಸ್ ನೋಡ್ಬೋದು. ಆ್ಯಂಡ್ ಇಲ್ಲಿ ಕಾರ್ನರಲ್ಲಿ ಸರ್ಚ್ ಆಪ್ಷನಲ್ಲಿ ಜಸ್ಟ್ ನೀವು ಯುವ ಅಂತ ಸರ್ಚ್ ಮಾಡಿದರೆ ಸಾಕು, ನಿಮಗೆ ಯುವನಿಧಿದು 3 ಆಪ್ಷನ್ಸ್ಗಳು ನೀವು ನೋಡ್ಬೋದು. ಓಕೆ, ಜಸ್ಟ್ ನಾನಿಲ್ಲಿ YUVA ಯುವ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು 3 ಇದೆ, ಒಂದು ಸೆಲ್ಫ್ ಡಿಕ್ಲರೇಷನ್ ಕೊಡೋದಿದೆ, ಒಂದು ಸ್ಟೇಟಸ್ ಚೆಕ್, ಇನ್ನೊಂದು ಅಪ್ಲೈ ಮಾಡೋದಿದೆ. ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಅಂತ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಓಕೆ ಫ್ರೆಂಡ್ಸ್, ಆ್ಯಂಡ್ ಇಲ್ಲಿ ನೀವು ನೋಡ್ಕೋಬೋದು, ಮೊದಲಿಗೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಇಲ್ಲಿ ಕೇಳಿದ್ದಾರೆ, ರಿಜಿಸ್ಟ್ರೇಷನ್ ರೆಫರೆನ್ಸ್ ನಂಬರ್ ಅಂತ. ಅದು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, ಏನು ರೆಫರೆನ್ಸ್ ಇದು ಇರುತ್ತೆ ಅಲ್ವಾ, ಅಪ್ಲೈ ಮಾಡಿರ್ತೀರ ಅಲ್ಲಿ ನಂಬರ್ ಇರುತ್ತೆ, ಆ ನಂಬರ್ನ ಹಾಕಬೇಕು. ನೆಕ್ಸ್ಟ್ ಮಂತ್ ಸೆಲೆಕ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಯಾವ ಮಂತ್ ಅಮೌಂಟ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾವ ಮಂತ್ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ ಒಂದು ಮಂತ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಹಿಯರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು DBT ಪೋಸ್ಟ್ ಅಂತ ಇದೆ. ಅಂತಂದರೆ ಇವ್ರಿಗೆ ಇನ್ನೂ DBT ಪೋಸ್ಟ್ ಆಗಿದೆ, ಆದರೆ ಇನ್ನೂ ದುಡ್ಡು ಬ್ಯಾಂಕ್ ಅಕೌಂಟ್ಗೆ ಬಂದಿಲ್ಲ. DBT ಪೋಸ್ಟ್ ಅಂದರೆ ಇನ್ನೂ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರಬೇಕು ಅಷ್ಟೇ. ಓಕೆ, ಸೊ DBT ಪೋಸ್ಟ್ ಅಂದರೆ ಇನ್ನೂ ಕ್ರೆಡಿಟ್ ಆಗಿಲ್ಲ ನಿಮ್ಮ ಅಮೌಂಟ್. ಇಲ್ಲಿ ಪ್ರೆಸೆಂಟ್ ಸ್ಟೇಟಸಲ್ಲಿ ಪೆಂಡಿಂಗ್ ಅಂತ ತೋರಿಸ್ತೇವೆ. ಸೊ ನಾನು ಇನ್ನೊಂದು ರೆಫರೆನ್ಸ್ ನಂಬರ್ ಹಾಕೊಂಡಿದ್ದೀನಿ. ಸೊ ಹಾಕೊಂಡ್ಬಿಟ್ಟು ಕ್ಲಿಕ್ ಹಿಯರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು DBT ಪ್ರೊಸೆಸ್ಡ್ ಅಂತ ಇದೆ. ಓಕೆ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಪ್ರೆಸೆಂಟ್ ಸ್ಟೇಟಸ್ ಬಂದ್ಬಿಟ್ಟು DBT ಪ್ರೊಸೆಸ್ಡ್ ಇದೆ, ಪೇಮೆಂಟ್ ಸ್ಟೇಟಸ್ ಬಂದ್ಬಿಟ್ಟು ಸಕ್ಸಸ್ ಇದೆ. DBT ಪ್ರೊಸೆಸ್ಡ್ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬಂದಿದೆ ಅಂತ ಅರ್ಥ. ಬಟ್ ನಿಮ್ದೇನಾದರೂ ಸ್ಟೇಟಸ್ DBT ಪೋಸ್ಟ್ ಅಂತ ಇದ್ರೆ ಇದೇ ವಾರದಲ್ಲಿ ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ. ಯು ಹ್ಯಾವ್ ಟು ವೇಟ್. ಆ್ಯಂಡ್ DBT ಪೋಸ್ಟ್ ಇದ್ರೆ 100% ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬಂದೇ ಬರುತ್ತೆ, ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ ಗೈಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.